ಬಾಲರಾಮ ವೇಷ ಮಾಡೋಣ ಅಂದ್ಬಿಟ್ಟು ನೋಡಿ ಇದನ್ನು ತಂದಿಟ್ಟಿದ್ದೀನಿ. ನಮ್ಮ ಅತ್ತೆ ಆ್ಯಸ್ ಯೂಶ್ವಲ್ ತುಂಬ ಲೇಟಾಗಿ ರೆಡಿ ಆಗ್ತಿದ್ದಾರೆ. ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಪ್ರಸಾದ್. ನಮ್ಮನೇಲಿ ನೀರು ಮಜ್ಜಿಗೆ ಪಾನಕಕ್ಕೆ ನೋಡಿ ಎಲ್ಲ ಹೆಂಗೆ ಕ್ಯೂ ನಿಂತಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ಡೇ ನೋಡಿ, ಹಬ್ಬಕ್ಕೆ ನಾವು ಹೇಗೆ ರೆಡಿಯಾಗಿದ್ದೀವಿ ಅಂತ. ಫುಲ್ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀವಿ. ನಮ್ಮ ಮನೇಲಿ ರಾಮನವಮಿ ಹಬ್ಬ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಅತ್ತಿಗೆ ಅಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ಇನ್ನೂ ಅದನ್ನು ಅಳಿಸಿಲ್ಲ, ಅದೇ ಖುಷಿ ನಮಗೆ. ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ, ಪ್ರಸಾದ ಮಾಡಬೇಕು ಅಂದ್ಬಿಟ್ಟು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಸ್ಪೆಷಲ್ಲಾಗಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಮಕ್ಕಳು ಇಬ್ರಿಗೂ, ಮೂಡ್ಲು ಮತ್ತು ಬುದ್ಧ ಇಬ್ರಿಗೂ ರಾಮನ ವೇಷ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಬಾಲರಾಮನ ಮಾಡೋಣ ಅಂತ ಅಂದ್ಬಿಟ್ಟು ಬಾಲರಾಮ ವೇಷ ಮಾಡೋಣ ಅಂದ್ಬಿಟ್ಟು ನೋಡಿ ಇದನ್ನು ತಂದಿಟ್ಟಿದ್ದೀನಿ. ಇದು ಆ್ಯಕ್ಚುಲಾಗಿ ಏನಾದರೂ ಅವ್ರ ಕೈಗೆ ಸಿಕ್ಕಿದ್ರೆ ಹಾಳು ಮಾಡಿಬಿಡ್ತಾರೆ, ಅದಕ್ಕೋಸ್ಕರ ಮೆತ್ತಿ ಮೇಲ್ಗಡೆ ಇಟ್ಟಿದ್ದೀನಿ. ಇದು ಎಲ್ಲ ತಂದಿಟ್ಟಿದ್ದೀನಿ. ಪ್ರಸಾದಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀವಿ. ನಮ್ಮ ಅತ್ತೆ ಆ್ಯಸ್ ಯೂಶ್ವಲ್ ತುಂಬ ಲೇಟಾಗಿ ರೆಡಿ ಆಗ್ತಿದ್ದಾರೆ. ಅಂದರೆ ಪಾಪ ಮಕ್ಕಳನ್ನೆಲ್ಲ ರೆಡಿ ಮಾಡಿ, ನನಗಾದರೆ ಒಬ್ಬ ಮಗ, ನಮ್ಮ ಅತ್ತಿಗೆ ಇಬ್ಬರು ಮಕ್ಕಳನ್ನ ರೆಡಿ ಮಾಡಿ ಮನೆ ಕೆಲಸ ನಾನು ಹೆಲ್ಪ್ ಮಾಡ್ತೀನಿ, ಹೆಲ್ಪ್ ಮಾಡದಿದ್ರೆ ಇರಲ್ಲ. ಮನೆ ಕೆಲಸ ಎಲ್ಲ ಮುಗಿಸಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು, ಆ್ಯಕ್ಚುಲಾಗಿ ಇವತ್ತು ರೆಡಿ ಆಗಕ್ಕೆ ನಮಗೆ ಟೈಮ್ ಸಿಕ್ತು ಅನ್ನೋದೇ ಖುಷಿ ಅಲ್ವಾ ಅದಕ್ಕೆ. ಹಬ್ಬದಲ್ಲಿ ರೆಡಿ ಯುಗಾದಿ ಹಬ್ಬದಲ್ಲಿ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿಲ್ಲ ಅಂತ ಬೇಜಾರಾಗ್ತಿದ್ರು. ಈ ಆಸೆ ಇವತ್ತು ನೆರವೇರ್ತಿದೆ. ಪ್ರಸಾದಕ್ಕೆ ಇದೆಲ್ಲ ನಾನೇ ಹೆಚ್ಚಿಟ್ಟಿದ್ದು. ಇವಾಗ ಮಿಕ್ಸ್ ಮಾತ್ರ ಇವ್ರು ಮಾಡ್ತಿದ್ದಾರೆ, ಯಾಕಂದರೆ ನಾನು ವೀಡಿಯೋ ಮಾಡಬೇಕಲ್ಲ, ಅದಕ್ಕೆ ಮಿಕ್ಸ್ ಅದಕ್ಕೆ ಕೈಲಿ ಮಾಡಿಸ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಮಾವಿನಕಾಯಿ ಹಾಕ್ತಿರ್ಲಿಲ್ಲ ಕೋಸಂಬರಿಗೆ, ಇದೇ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ. ಮಿಕ್ಸ್ ಮಾಡಿ ಇದೇ ಫಸ್ಟ್ ಟೈಮು. ಮಾವಿನಕಾಯಿ ಚೆನ್ನಾಗಿರುತ್ತೆ ಅಂದರು ನಮ್ಮ ಅತ್ತಿಗೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಹೆಂಗಿರುತ್ತೆ ಟೇಸ್ಟ್ ನೋಡಬೇಕು. ಚೆನ್ನಾಗಿರುತ್ತೆ ಮಾವಿನಕಾಯಿ ಹಾಕಿ. ನೀವು ತಿಂದಿದ್ದೀರಾ ಅದಕ್ಕೆ? ನಾವು ಸ್ಕೂಲ್ಗೆ ಹೋಗುವಾಗ ಸರಸ್ವತಿ ಪೂಜೆ ಮಾಡಬೇಕಾದ್ರೆ ಮಾಡ್ತಾ ಇದ್ದಲ್ಲ. ಆಗಲೇ ಹಾಕ್ಬಿಡಿ, ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ನಮ್ಮ ಮಸಾಲೆ ಡಬ್ಬದಲ್ಲಿ ಏಲಕ್ಕಿ ಎತ್ಕೊತಿದ್ದೀನಿ. ಪಾನಕಕ್ಕೆ ಏಲಕ್ಕಿ ಹಾಕಿಲ್ಲ ಇನ್ನು. ಇಲ್ಲಿ ನಮ್ಮ ಮಸಾಲೆ ಡಬ್ಬ. ಹಾಗಾದ್ರೆ ಹೇಳಿದ್ಮೇಲೆ ತಂದಿದ್ದು ಮಸಾಲೆ ಡಬ್ಬ ನಾವು. ಸೇಮ್ ಅವ್ರ ಮನೇಲೂ ಇದೇ ಥರದ್ದಿರೋದು. ಏಲಕ್ಕಿ ಕುಟ್ಟಿ ಪುಡಿ ಮಾಡ್ತೀನಿ. ನಮ್ಮ ಯಜಮಾನ್ರು ಇದ್ದಿದ್ರೆ ಕೂತ್ಕೊಂಡು ಕುಟ್ಟಿ ಪುಡಿ ಮಾಡಿಕೊಡೋರು. ಕುಟ್ಟಕ್ಕೇನಿಲ್ಲ ಅದಕ್ಕೆ. ಕೋಸಂಬರಿ ರೆಡಿ. ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಪ್ರಸಾದಕ್ಕೆಲ್ಲ ರೆಡಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ, ನಾನು ನಮ್ಮ ಅತ್ತಿಗೆ ಸೇಮ್ ಸ್ಯಾರಿ ಸ್ಟಿಚ್ ಮಾಡಿಸಿದ್ವಿ ಯುಗಾದಿ ಹಬ್ಬಕ್ಕೆ ಅಂತ. ಬಟ್ ಏನಾಯಿತು ಅಂದರೆ, ನಾವು ಯುಗಾದಿ ಹಬ್ಬಕ್ಕೆ ಹಾಕ್ಕೊಳಕ್ಕಾಗಿಲ್ಲ. ಅಟ್ಲೀಸ್ಟ್ ಇವತ್ತು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಟೈಲರ್ ಇವತ್ತೂ ಕೊಟ್ಟಿಲ್ಲ. ಆದ್ದರಿಂದ ನಾವು ಇರೋ ಸ್ಯಾರಿಲೇ ಹಬ್ಬ ಮಾಡ್ತಾ ಇದ್ದೀವಿ. ಬಾ ಮುಡ್ಲು. ಇಲ್ಲಿ ಬಾ, ಅಮ್ಮ ಪಕ್ಕ ಬಾ. ಬಿಸಿ ಬಿಸಿ ಬುದ್ಧ. ನಮ್ಮನೇಲಿ ನೀರು ಮಜ್ಜಿಗೆ ಪಾನಕಕ್ಕೆ ನೋಡಿ ಎಲ್ಲ ಹೆಂಗೆ ಕ್ಯೂ ನಿಂತಿದ್ದಾರೆ. ಪೂಜೆ ಆಗೋವರೆಗೂ ಈ ಮಕ್ಳ ಕೈಯಲ್ಲಿ ಏನು ತಿನ್ನಿಸ್ದೆ ನಾವು ಕಾಯಿಸಿ ಕೊಡ್ತಿದ್ದೀವಿ. ಚೂರು ಮುಟ್ಟಕ್ಕೆ ಬಿಟ್ಟಿಲ್ಲ, ಪ್ರಸಾದಕ್ಕೆ ಇಡಬೇಕು ಅಂತ. ಅದಕ್ಕೆ ನೋಡಿ ಇಷ್ಟೊಂದು ಮುಗಿ ಬಿದ್ದುಬಿಟ್ಟಿದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇರೋದು ಮಾವಿನಕಾಯಿ ಹಾಕಿರೋ ಕೋಸಂಬರಿಗೆ ಪ್ರಸಾದ. ಇನ್ನೊಂದ್ಸರಿ ಕೊಡಿ ಅದಕ್ಕೆ ಎಕ್ಸ್ಪ್ರೆಷನ್. ಸಖತ್ತಾಗಿದೆ ಅಂತಿದ್ದಾರೆ ನಮ್ಮ ಅಕ್ಕೆ.
ನಾವು ನೀರು ಮಜ್ಜಿಗೆ ಪಾನಕ ಕುಡಿತೀವಿ, ನೀವು ಹಬ್ಬ ಮಾಡ್ತಿದ್ದೀರಾ. ಹಬ್ಬ ಮಾಡ್ತಿಲ್ಲ ಅಂದರೆ ಎಲ್ಲ ಕಡೆ ದೇವಸ್ಥಾನದ ಹತ್ರ ನೀರು ಮಜ್ಜಿಗೆ ಪಾನಕ ಅನಿಸ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇಲ್ಲ. ನಮ್ಮದು ಮೇನ್ ಟಾಸ್ಕ್ ಇವಾಗ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ ಈ 2 ಪುಟ್ಟ ಮಕ್ಕಳನ್ನ ಪುಟ್ಟ ರಾಮ ಮಾಡಬೇಕು. ಇವನು ಬಾಲರಾಮ, ಇವನು ಬಲರಾಮ. ಹೆಂಗಿದೆ ಅದಕ್ಕೆ ಕೋಸಂಬರಿ? ಹುಳಿ, ಉಪ್ಪು, ಖಾರ. ಮ್ಯಾಂಗೋ ಫಸ್ಟ್ ಟೈಮ್ ಸ್ಪೆಷಲಾಗಿ ಹಾಕಿರ್ತೀವಿ. ಎಲ್ಲರೂ ಹಾಕ್ತಾರೆ, ಬಟ್ ನಮಗೆ ಗೊತ್ತಿರಲಿಲ್ಲ, ಹಾಕಿರ್ಲಿಲ್ಲ ಅಂತೆ. ಹೌದಾ, ಚೆನ್ನಾಗಿತ್ತಾ? ಈಗ ರಿಯಲ್ ಟಾಸ್ಕ್ ನಮಗೆ ಏನು ಅಂದರೆ ನಮ್ಮ ಮಕ್ಕಳನ್ನ ರೆಡಿ ಮಾಡಬೇಕು. ಹಬ್ಬ ಮಾಡೋದಲ್ಲ, ನಮ್ಮ ಮಕ್ಕಳನ್ನ ರೆಡಿ ಮಾಡೋದ್ರಲ್ಲಿ ಇರೋದು. ನೋಡಿ, ದೇವ್ರ ಹತ್ರ ಪೂಜೆ ಮಾಡಿಟ್ಟಿದ್ದು ಇಬ್ರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅದನ್ನು ತಗೊತಿದ್ದೀನಿ ರೆಡಿ ಮಾಡೋದಕ್ಕೆ. ಏನಾಯ್ತು? ಸೀರೆ ಏನಾಗಿಲ್ಲ ಮಗ್ನೆ, ಏನಾಗಲ್ಲ. ನನ್ನ ಮಗಗೆ ನಿಜವಾಗ್ಲೂ ಎಷ್ಟು ಟೆನ್ಷನ್ ಆಗ್ತಿದೆ ಅಂದರೆ ನಾನು ಸೀರೆ ಹಾಳು ಮಾಡ್ಬಿಡ್ತೀನಿ ಅಂತ ಟೆನ್ಷನ್ ಆಗ್ತಿದೆ ಪಾಪ. ನಮ್ಮ ಮಕ್ಳಿಗೆ ಈ ಕಡೆ ನಮ್ಮ ಮಕ್ಳಿಗೆ ಕಚ್ಚೆ ಸಿಕ್ಕಿಲ್ಲ, ಸೊ ಪಂಚೆ ತಗೊಬಂದು ಒಂದೇ ಪಂಚೆಲಿ ಇಬ್ರಿಗೂ ಮಾಡಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ತೋರಿಸು ಮಗ್ನೆ, ಅಲ್ಲಿ ನೋಡಿ, ಅಲ್ಲೊಬ್ಬ ರೆಡಿ, ಇಲ್ಲಿ ನಮ್ಮ ಮೂಡ್ಲು ರೆಡಿ. ಇಲ್ಲಪ್ಪ, ಇರು ಆಯ್ತು. ಅಲ್ಲಪ್ಪ, ಇಲ್ಲ ಬುದ್ಧ. ರಾಮದೇವ್ರ ಇಬ್ರಿಗೂ ದೃಷ್ಟಿ ಬಟ್ಟಿಡೋಣ ಅದಕ್ಕೆ ಒಂದು. ಬಿಡು ಮಗ್ನೆ, ಹಂಗೆ ಮಾಡ್ಕೋಬಾರ್ದು. ಹಾಂ ಬನ್ನಿ ಇವಾಗ. ಇವರಿಬ್ರು ನೋಡ್ತಿದ್ರೆ ಅದಕ್ಕೆ ರಾಮ ಲಕ್ಷ್ಮಣ ಅನ್ನಿಸ್ತಾ ಇಲ್ವಾ ಅದಕ್ಕೆ ನಮ್ಗೆ? ಒಂದೇ ಬಿಲ್ ಸಿಕ್ಕಿದ್ದು, ಈ ಬಿಲ್ಗೋಸ್ಕರ ಈಗ ರಾಮ ಲಕ್ಷ್ಮಣ ಕಿತ್ತಾಡ್ತಾರೆ. ಅದು ನೆಕ್ಸ್ಟ್ ನೀನು ಆಯ್ತಾ? ನಮ್ಮ ಮನೆಯ ರಾಮ ಲಕ್ಷ್ಮಣ ಈ ಇಬ್ರು ರಾಮರನ್ನ ರೆಡಿ ಮಾಡೋ ಅಷ್ಟರಲ್ಲಿ ನಮಗೆ ಸಾಕಾಯ್ತು. ತೆಗಿಬೇಡ ಮಗನೇ, ವಿಡಿಯೋ ಮಾಡಬೇಕು. ನಾವು ಕಷ್ಟಪಟ್ಟು 1 ಅವರಿಂದ ರಾಮನ್ ಮಾಡಿದ್ರೆ 1 ಸೆಕೆಂಡಲ್ಲಿ ಬಿಚ್ಬಿಟ್ಟು ಆರಾಮಾಗಿ ಕೂತಿದ್ದಾರೆ. ನಮ್ಮ ಮೋಹಿತನಾದರೂ ರೆಡಿ ಮಾಡಿದರೆ ಚೆನ್ನಾಗಿರೋದು ಅದಕ್ಕೆ. ಇವತ್ತು ನಮ್ಮ ಮೋಹಿತ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಇಟ್ಕೊಂಡವಳು, ಇವರಿಬ್ರು ಇಟ್ಕೊಂಡಿಲ್ಲ. ನಮ್ಮ ಹಬ್ಬ ಹೀಗಿತ್ತು ನೋಡಿ. ನಮ್ಮ ಮನೇಲಿ ಪೂಜೆ ಮಾಡಿಬಿಟ್ರೆ ದೇವ್ರ ಮನೆ ನೋಡೋದಕ್ಕೆ ಖುಷಿಯಾಗುತ್ತೆ. ಹಬ್ಬ ಚೆನ್ನಾಗಿತ್ತು. ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಹಬ್ಬ ನಾರ್ಮಲ್ಗಿಂತ ಚೆನ್ನಾಗಾಯಿತು. ಯಾಕಂದರೆ ನಾರ್ಮಲಾಗಿ ಪೂಜೆ ಮಾಡಿಬಿಟ್ಟು ಮಜ್ಜಿಗೆ ಪಾನಕ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಸುಮ್ಮನೆ ಇರ್ತಾಯಿದ್ರಿ. ಇವತ್ತಿನ ಸ್ಪೆಷಲ್ ಏನು ಅಂದರೆ ಇಬ್ಬರೂ ರಾಮ ವೇಷ ಹಾಕಿದ್ವಿ, ಅದೊಂದು ಖುಷಿ. ಆಮೇಲೆ ಏನು ಕೋಸಂಬರಿ ನಾರ್ಮಲಾಗಿ ಮಾಡ್ತಿದ್ವಿ, ಅದಕ್ಕೆ ಸ್ಪೆಷಲಾಗಿ ಇವತ್ತು ಏನು ಮಾವಿನಕಾಯಿ ಹಾಕಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ನಾವು ನೀಟಾಗಿ ರೆಡಿ ಆಗೋದಕ್ಕೆ ನಮಗೆ ಟೈಮ್ ಸಿಕ್ತು. ಮೇಯ್ನಾಗಿ ಏನು ಅಂದರೆ ಇವತ್ತು ಅಡುಗೆ ಮಾಡಿಲ್ಲ, ನೀರು ಮಜ್ಜಿಗೆ ಪಾನಕ ಕೋಸಂಬರಿ ಚಿತ್ರಾನ್ನದಲ್ಲಿ ಅಡುಗೆ ಮುಗಿಸ್ಬಿಟ್ಟಿದ್ದೀವಿ. ಸೊ ಅದರಿಂದ ನಮಗೆ ಇವತ್ತು ತುಂಬ ಟೈಮ್ ಸಿಕ್ಕಿದ್ದಕ್ಕೆ ಮಕ್ಕಳನ್ನು ರೆಡಿ ಮಾಡಿ ನೆಮ್ಮದಿಗೆ ಪೂಜೆ ಮಾಡಿದ್ದೀವಿ. ನನ್ನ ಮಗನ ಜೊತೆ ಫೋಟೋ ಶೂಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಬುದ್ಧನ ಜೊತೆ ಮಾಡ್ಕೋತೀನಿ ಅದಕ್ಕೆ ನಾನು. ಅಟ್ಲೀಸ್ಟ್ ಇವನಾದರೂ ಇದ್ದಾನೆ ರೆಡಿ ಮಾಡಿದ್ದಕ್ಕೆ. ಇವ್ನು ನೋಡಿ ಜ್ಯೂಸ್ ಕುಡಿ. ಅವನು ನೀರು ಮಜ್ಜಿಗೆ ಪಾನಕ ಕುಡಿಯೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಬುದ್ಧ ಫೋಟೋ ತೆಗಿಲ್ಲ. ನಿಮ್ಮನೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.